ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೇನಪ್ಪ ಅಂದ್ರೆ ವಿಶೇಷ ಡ್ರೋನು ಹೆಂಗೆ ಆರಿಸೋದು ಅಂಬೋದು ನೋಡೋಣ ಬನ್ನಿ. ನನಗೆ ಕೂಡ ಅಷ್ಟೊಂದು ಆರಿಸೋದು ಗೊತ್ತಿಲ್ಲ. ನಮ್ಮ ಫ್ರೆಂಡಿನ ಡ್ರೋನು ನಾನೊಂದ್ಸಲ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನಿನ್ನೆ ಮಾತ್ರ ಮಂತ್ರಾಲಯಕ್ಕೆ ಹೋಗಿ ಫುಲ್ ಟಯರ್ಡ್ನೆಸ್ ಆಗಿ ಎಲ್ಲ ಆಗಿತ್ತು. ಅದ್ರ ಸಲುವಾಗಿ ಮಾರ್ನಿಂಗ್ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಟೈಮಲ್ಲೇ ಡ್ರೋನ್ ಆರಿಸೋದು ಹೆಂಗಂತ ಅವ್ನು ಹೇಳ್ಕೊಡ್ತಾನೆ ಅಂತ ಹೇಳೋಣ. ಆದರೆ ನಾನು ಒಂದ್ಸರಿ ಯಾರಿಗೆ ಗೊತ್ತಿಲ್ಲಾರ್ದ ಥರ ಏರಿಸ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಬಂದಿದ್ದೆ. ನೋಡೋಣ ಬನ್ನಿ ಈ ಥರ ಹೆಂಗೈತೆ ಅಂತ. ಡ್ರೋನ್ ಬ್ಯಾಗ್ ಮಾತ್ರ ಸಖತ್ತಿದೆ. ಅದು DJI ಡ್ರೋನ್ ಅಂತ ನೋಡ್ರಿ. ಫಸ್ಟ್ DJI ಆಲ್ರೆಡಿ ಯೂಸ್ ಮಾಡಿದಾನ. ನಾವು ಒಂದ್ಸರಿ ಬ್ರ್ಯಾಂಡೆಡ್ ಹೆಂಗೈತೆ ಹೆಂಗಿಲ್ಲ ಅಂಬೋದು ಫಸ್ಟ್ ಓಪನ್ ಮಾಡಂಬ್ರೆ. ಏನೇನೈತೆ ಏನೇನಿಲ್ಲ ಏನೇನು ಕಿಟ್ ಇರ್ತಾವ ಇದ್ರೊಳಗೆಲ್ಲ ತಿಳಿಸ್ಕೊಡ್ತೀನಿ. ಮೊದಲು ಫಸ್ಟ್ ಬಂದ್ಬಿಟ್ಟು ಚಾರ್ಜರು. ಅದ್ರದ್ದು ನಮಗಿದು ಅವಶ್ಯಕತೆ ಇಲ್ಲ ಈಗ ಪ್ರೆಸೆಂಟ್. ನಮಗೆ ಬೇಕಾಗಿರೋದು ಒಂದು ಗಿಂಬಲ್ ರಿಮೋಟ್. ಇದಾದಮೇಲೆ ಡ್ರೋನು ಮೊದಲು ಇದ್ರನ್ನ ಸಟ್ ಮಾಡ್ಕೊಂಡ ತಕ್ಷಣ ಇದ್ರನ್ನ ತೆಗೊಂಬ್ರ ಹೊರಗೆ. ಬ್ಯಾಟ್ರಿ ತೆಗಿಯಪ್ಪ. ಆಮೇಲೆ ಎಲ್ಲರಿಗೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಒಂದೊಂದು ಥರ ತೋರಿಸ್ಬೇಕಂತ. ಫಸ್ಟು ರಿಮೋಟ್ ಕಂಟ್ರೋಲು ಇವೆಲ್ಲ ಇದ್ರ ಜಾಯ್ಸ್ಟಿಕ್ ಮಾತ್ರ ಇಲ್ಲಿ ಈ ಸೈಡ್ ಇದಾವೆ. ಈ ಸೈಡ್ ಇದಾವೆ ಸಾರಿ. ಈ ಜಾಯ್ಸ್ಟಿಕ್ ರಿಮೂವ್ ಮಾಡ್ಕೊಂಡು ಎರಡು ಒಂದೇ ಸತಿ ತಗೊಂಡು ಸ್ಕ್ರೂ ಟೈಪ್ ಇರುತ್ತೆ, ಸ್ಕ್ರೂ ಫಿಟ್ ಮಾಡ್ಕೊಂಬಿಡೋದು ಅಷ್ಟೇ. ಟೈಟ್ ಮಾಡ್ಕೊಂಬಿಟ್ರೆ ಈಸಿ. ಈ ಮೂಮೆಂಟ್ ಹಿಂಗಿರುತ್ತೆ. ಆಮೇಲೆ ಮೊಬೈಲ್ ಈ ಥರ ಓಪನ್ ಮಾಡೋದು. ಆಲ್ರೆಡಿ ಕೇಬಲ್ ಇದಾವೆ, C to C ಎಲ್ಲ ರೀತಿ ಇದಾವೆ. ನಮಗಿದು ಬೇಕಾಗಿಲ್ಲ. C to C ಇದೆ ಕನೆಕ್ಟ್ ಮಾಡಂಬ್ರಿ. ಇದೊಂದು ರೆಡಿ ಆಯಿತು. ಆಮೇಲೆ ಡ್ರೋನ್ ತೆಗೊಂಬ್ರಿ. ಫಸ್ಟ್ ಇದು ರೆಡಿ ಕಂಪ್ಲೀಟು. ಡ್ರೋನ್ ಓಪನ್ ಮಾಡಮ್ಮ. ಡ್ರೋನ್ ಓಪನ್ ಮಾಡಿದ ತಕ್ಷಣ ಫಸ್ಟು ಬೆಲ್ಟ್ ಹಾಕಿರ್ತಾರೆ. ಬೆಲ್ಟ್ ರಿಮೂವ್ ಮಾಡಮ್ಮ. ಅಂದರೆ ಸಾಫ್ಟಾಗಿ ತೆಗಿಬೇಕು. ಮತ್ತು ನಮ್ಮ ಬೆಲ್ಟ್ ಥರ ಹಾಕ್ಬಾರ್ದು. ಇದನ್ನ ಹಾಕಿರ್ತಾನೆ. ಆಮೇಲೆ ಇದ್ರ ಕ್ಯಾಪು, ಅಂದರೆ ಕ್ಯಾಪು ಏನು ಗಿಂಬಲ್ ಏನು ಆಗಬಾರ್ದಂತ ಸೇಫ್ಟಿ ಕೊಟ್ಟಿರ್ತಾನೆ. ಅದನ್ನು ಸೇಫ್ಟಿಯಾಗಿ ತೆಗಿಬೇಕು. ಜಸ್ಟ್ ಹಿಂಗೆ ಮಾಡಿದ್ರೆ ಮೂಮೆಂಟು ಹಿಂಗೆ ಬರುತ್ತೆ ಅಷ್ಟೆ. ಇದು ಗಿಂಬಲ್. ಇದ್ರ ಸಲುವಾಗಿ ಇದು ಸೇಫ್ಟಿ ಆಗೋ ಸಲುವಾಗಿ ಇದು ಫೈಬರ್ ಟೈಪ್ ಸಲುವಾಗಿ ಕೊಟ್ಟಿರ್ತಾನೆ. ನೋಡಮ್ಮ, ಇದು ಕೂಡ ಯೂಸ್ ಅಲ್ಲ ನಮ್ಮ ಡ್ರೋನು. ಮತ್ತು ಹಿಂಗೆ ಹಿಡ್ಕೊಂಡು ಫಸ್ಟು ಇದು ರಿಮೂವ್ ಮಾಡಬೇಕು. ಒಂದು ಕಾಲು ಆದಮೇಲೆ ಸೆಕೆಂಡ್ನೇ ಕಾಲು ಹಿಂಗೆ ರಿಬೇಟ್ ಆದಮೇಲೆ ಇದು, ಆಮೇಲೆ ಇದು. ಇಷ್ಟು ಡ್ರೋನ್ ರೆಡಿ ಆಯಿತು. ಇದಕ್ಕೆ ಬೇಕಲ್ಲ ಪವರೇ ಹುಡ್ಕಮ್ಮ. ಜನ್ರೇಟ್ ಪವರ್ ಜನ್ರೇಟಲ್ಲಿ ಬ್ಯಾಟ್ರಿ ನೋಡಿದ ತಕ್ಷಣ ಹಿಂಗೆ ಇಲ್ಲಿ ಗ್ರೀನ್ ಮಾರ್ಕ್ ಎಲ್ಲ ಬರ್ತವೆ 4 ಚುಕ್ಕೆ. ಆ 4 ಚುಕ್ಕೆ ನೋಡಿದ ತಕ್ಷಣ ಅದರಲ್ಲಿ ಪಂಚ್ ಮಾಡಬೇಕು. ಅಂದರೆ ಗೊತ್ತಾಗುತ್ತಾ ಇಲ್ಲಿ ಎಲ್ಲ ಪಂಚ್ ಮಾಡೋದೆಲ್ಲ ಇದು ಎಲ್ಲ ಕೇಬಲ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಪಂಚರ್ ಆಗುತ್ತೆ. ನಾವು ಕರೆಕ್ಟ್ ಹಿಡ್ಕೊಂಡು ಮೂಮೆಂಟ್ ಮಾಡಿ ನಮಗಿದೆ ಫಸ್ಟು ನಮ್ಮ ದೋಸ್ತನ ಟ್ರೈನಿಂಗ್ ನಾವು ಕೊಟ್ಟಾರ. ಆಗಿದ ತಕ್ಷಣ ಚಿಪ್ಪು ಮೆಮರಿ ಕಾರ್ಡ್ ಈ ಸೈಡ್ ಇರುತ್ತೆ. ಆಲ್ರೆಡಿ ಹಾಕಿದಾನೆ, ತೋರಿಸ್ತೀನಿ ಅಂತ ನಿಮ್ಮ ಸಲುವಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಮೆಮರಿ ಕಾರ್ಡು ಸೈಡಲ್ಲಿ ಇರ್ತೈತೆ. ಇದು ಆಲ್ರೆಡಿ ಸ್ಯಾಂಡಿಸ್ಕ್ ಅವ್ರದ್ದು 64 GB ಚಿಪ್ ಹಾಕ್ಯಾನ. ಇದನ್ನು ನಮ್ಗೆ ಹಾಕಕ್ಕೆ ಬರ್ತಿಲ್ಲ. ಇಷ್ಟಲ್ಲ, ಎಷ್ಟು ಬೇಗ ಅಷ್ಟು ಹಾಕ್ಬೋದು. ಮೆಮರಿ ಕಾರ್ಡ್ ಅಂದರೆ ಅನ್ಲಿಮಿಟೆಡ್ ತನಕ ಹಾಕ್ಬೋದು. ಹಾಕಿ ಎಲ್ಲ ರೆಕ್ಕ ಫ್ರೀ. ಅಂದರೆ ಇದು ರಿಮೂವ್ ಮಾಡೋಕ್ಕೆ ಬರುತ್ತೆ. ಅಂದರೆ ಜಸ್ಟ್ ರಿಮೂವ್ ಮಾಡೋದು ಹೆಂಗಂದರೆ ಬರೀ ಹೇಳ್ತೀನಿ. ಅಂದರೆ ಗಿಂಬಲ್ ಟಚ್ ಆಗಬಾರ್ದು. ಜಸ್ಟ್ ಹಿಂಗೆ ಸ್ಕ್ರೋಲ್ ಇದನ್ನು ಹಿಂಗೆ ಜಸ್ಟ್ ಹಿಂಗೆ ಮೂವ್ಮೆಂಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಯ್ತು, ಜಸ್ಟ್ ಇಷ್ಟೇ. ಇದ್ರ ರಿಮೂವ್ ಮಾಡೋದು. ಮತ್ತು ಜಸ್ಟ್ ಹಿಂಗೆ ಕ್ಯಾಶುವಲ್ ಆಗಿ ಜಸ್ಟ್ ಹಿಂಗೆ ಫ್ರೆಶ್ ಮಾಡಿ ಹಿಂಗೆ ಹಾಕ್ಬೇಕಷ್ಟೆ. ಪ್ರೊಫೈಲರ್ ಅಂತಾರಂತ, ನನಗೂ ಗೊತ್ತಿಲ್ಲ. ಸುಮ್ಮನೆ ಡ್ರೋನ್ ಆರ್ಸಮ್ಮ ಅಂತ ಅಂದ್ಕೊಂಡೆ. ಜಸ್ಟ್ ಇದಾದಮೇಲೆ ನೆಕ್ಸ್ಟು ಕೆಳಗಿಡಂತ. ಇದ್ರನ್ನ ಮುಗೀತು. ಆಮೇಲೆ ಫೋನಿಗೆ ಅದು ಆನ್ ಮಾಡಿ ಕೆಳಗಿಟ್ಟು ಬ್ಯಾಟ್ರಿ ಮತ್ತೆ ಡೌನ್ ಆದರೆ ರಾಸ ಆಯ್ತು. ತೆಗಿಡ್ಕ ಫೋನ್ ಫೋನ್ ಅಟ್ಯಾಚ್ ಆಯಿತು. ಫೋನ್ ಅಟ್ಯಾಚ್ ಆದಮೇಲೆ ಫಿಕ್ಸ್ ಮಾಡಿದ್ವಿ. ಆಮೇಲೆ ಡಾಟಾ ಕೇಬಲ್ ಫಿಕ್ಸ್ ಮಾಡಬೇಕು. ಇಲ್ಲಿ ತೋರಿಸುತ್ತೆ ಡಾಟಾ ಟ್ರಾನ್ಸ್ಫರ್ ಅಂತ. ಅಂದರೆ ಯಾಕೆ ತೋರಿಸ್ತಿಲ್ಲ ಅಂದರೆ
ಪವರ್ ಆನ್ ಮಾಡಬೇಕು. ಇದು ಒಂದ್ಸರಿ ಕ್ಲಿಕ್ ಮಾಡಿ ಡಬಲ್ ಟ್ಯಾಕ್ ಒತ್ತಿಟ್ಕೋಬೇಕು. ಆನ್ ಆಗುತ್ತೆ. ಆನ್ ಆಗಿದೆ ಹೆಂಗೈತಂದ್ರೆ ಬ್ಲಿಂಕ್ ಆಗ್ತಿರ್ತಾವೆ ಲೈಟ್ಗಳು, ಅಂದರೆ ಬ್ಲಿಂಕ್ ಫುಲ್ ಆಗುತ್ತೆ. ಆನ್ ಆಗಿದ ತಕ್ಷಣ ಚಾರ್ಜಿಂಗ್ ಇರುತ್ತೆ. ಈ ಟ್ರಾನ್ಸ್ಫರ್ ಮಾಡಿ ನೆಟ್ ಆನ್ ಆಗಿರ್ಬೇಕು. ಮತ್ತೆ ನೆಟ್ ಆನ್ ಆಗ್ಲಿಕ್ಕೆ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ತಗೊಂಡು ಗೂಡ್ಸು ಸೆಟ್ಟಿಂಗ್ ಲೊಕೇಶನ್ ಆನ್ ಇರ್ಬೇಕಂತ ಹೇಳ್ತದೆ. ನೋಟಿಫಿಕೇಷನ್ ಮಾತ್ರ ಹುಷಾರ್ಲಿದ್ದ ನೋಡ್ಕೋಬೇಕು. ಆನ್ ಆಗೈತೆ ನೋಡೋಣ ಒಂದು ಕಂಟಿನ್ಯೂ ಶಾರ್ಟ್ ಇನ್ಸ್ಟಾಲೇಷನ್ ಆಗ್ಕೊಂತದೆ ನೋಡೋಣ. ಇನ್ಸ್ಟಾಲೇಷನ್ ಆಯಿತು. ಇನ್ಸ್ಟಾಲೇಷನ್ ಇನ್ನು 2 ಸೆಕೆಂಡ್ ಐತೆ. ಇದಾದಮೇಲೆ ವೈಬ್ರೇಟ್ ಏನಂತಾರೆ ಅಂದರೆ ಏನಿಲ್ಲ 360 ಮಾಡಿ ಇದು ಮಾಡ್ತಾರಲ್ಲ, ಕೊಲೊಬ್ರೇಷನ್ ಮಾಡ್ತಾರೆ. ಕೊಲೊಬ್ರೇಷನ್ ಮಾಡೋದು ಬೇಕಾಗಿಲ್ಲ, ಆಲ್ರೆಡಿ ನಿನ್ನೆ ಮಾಡಿದ್ವಿ. ಅಂದರೆ ನಿನ್ನೆ ಬೇರೆ ಶೂಟಿಗೆ ಹೋಗಿದ್ರು, ಅಂದರೆ ಮಾರ್ನಿಂಗ್ ಟೈಮ್ ಶೂಟಿಗೆ ಹೋದ ತಕ್ಷಣ ಹಂಗೆ ಇಟ್ಟಿದ್ರು. ಕೊಲೊಬ್ರೇಷನ್ ಏನು ಬೇಕಾಗಿಲ್ಲ ಅಂತ. ವೇಟ್ ಫಾರ್ ಇದೊಂದು ಬರ್ತದೆ. ಫೋನು ಅಪ್ಡೇಟ್ ಆಗಿರ್ಬೇಕು. ಯಾವಾಗಲೂ DJ ಆ್ಯಪ್ ಓಪನ್ ಮಾಡಬೇಕು. ಆ ಆ್ಯಪ್ ಇದ್ರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಬರೋಲ್ಲ. ಇದಾದಮೇಲೆ ನೆಕ್ಸ್ಟು ಇದ್ರನ್ನ ಆನ್ ಮಾಡಬೇಕು. ಇದನ್ನ ಆನ್ ಮಾಡಿ ಅಲ್ಲಿ ಕೆಳಗಿಡ ಇದು ಒಂದ್ಸರಿ ಬಟನ್ ಒತ್ತಿ ಆಮೇಲೆ ಎರಡನೇ ಸತಿಗೆ ಡಬಲ್ ಟ್ಯಾಕ್ ಒತ್ತಿಟ್ಕೋಬೇಕು. ಒತ್ತಿಟ್ಕೊಂಡ್ರೆ ಮಾತ್ರ ಆನ್ ಆಗುತ್ತೆ. ಆನ್ ಆದ ತಕ್ಷಣ ವೈಬ್ರೇಟನ್ ಬರುತ್ತೆ. ವೈಬ್ರೇಟನ್ ಬಂದ ತಕ್ಷಣ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಾ, ಬ್ಲಿಂಕ್ ಆಗಿ ನಾವು ಇದರಲ್ಲಿ ತೋರಿಸ್ತಾ ಇದರಲ್ಲಿ ತೋರಿಸ್ತಾ ನೋಡ್ಬೋದು. ಇಲ್ಲೆಲ್ಲ ತೋರಿಸ್ತಾ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಹೆಂಗಿಲ್ಲ ಎಂಬುದು ಬರುತ್ತೆ ನೋಡ್ಬೋದು. ಹಾಂ, ಇಲ್ಲಿ ಬ್ಯಾಟ್ರಿ ಚಾರ್ಜರು ಮತ್ತು RC ಅಂದರೆ ನೆಟ್ವರ್ಕು. ಇದು RC ಫುಲ್ ಇರಬೇಕು. ಮತ್ತು ಈ ಕಡೆ ಸ್ಯಾಟಲೈಟು ಇದು ಫುಲ್ ಜಾಸ್ತಿ ಇರಬೇಕು. ಅಂದರೆ ಜಾಸ್ತಿ ಅಂದರೆ 12ಕ್ಕೆ ಬರಬೇಕು. 12ಕ್ಕೆ ಬಂದ ಮೇಲೆ ನಾವು ಫ್ಲೈ ಮಾಡ್ಬೇಕು. ಅಷ್ಟರ ತನಕ ಫ್ಲೈ ಮಾಡಬಾರ್ದು ನಾವು, ಯಾಕಂದರೆ ನಮ್ಮ ಕೈಯಲ್ಲಿ ಇರಲ್ಲ. ಹೋಮ್ ಪಾಯಿಂಟ್ ಅಪ್ಡೇಟ್ ಅಂತ ಹೇಳಿದ ತಕ್ಷಣ ಫಸ್ಟ್ ಇದಾದಮೇಲೆ ಓಪನ್ ಆಯಿತು ಕ್ಯಾಮ್ರಾ. ಟೇಕಪ್ ಮಾಡ್ಬೇಕಂದ್ರೆ ಇವೆರಡು ಲಾಂಗ್ ಫ್ರೆಶ್ ಮಾಡಿ ಹಿಂಗೆ ಒತ್ತಿಟ್ಕೋಬೇಕು. ಒತ್ತೋಣ ನೋಡೋಣ ಬನ್ನಿ. ಫ್ರೆಶ್ ಮತ್ತೆ ಆಮೇಲೆ ಇಲ್ಲಿ ಮ್ಯಾನುವಲ್ ಮಾಡ್ಬೋದು ಮತ್ತು ಆಟೋ ಮಾಡ್ಬೋದು. ಇಲ್ಲೆಲ್ಲ ಲ್ಯಾಂಡ್ ಲೊಕೇಶನ್ ಮತ್ತು ಆಟೋಮೆಟಿಕ್ಕಾಗಿ ಬರೋದಂಥದ್ದು ಹೇಳಿದ್ನು. ಇದು ಕಟ್ ಮಾಡಿ, ಇದು ರೈಟು, ಇದು ಲೆಫ್ಟು, ಇದು ಫ್ರಂಟು, ಇದು ಬ್ಯಾಕು. ಇದು ಮೇಲಕ್ಕೆ ಎತ್ಸೋಣ. ಮೇಲಕ್ಕೆ ಗೊತ್ತಿಲ್ಲ. ಇದು ಮೇಲೆ ಮಾಡಬೇಕು. ಇದು ರೊಟೇಟ್ ಮಾಡೋದು ಅಂದರೆ ನಮ್ಮ ಸೈಡ್ ತಿರುಗುತ್ತೈತೆ ನೋಡಿ. ನಮ್ಮ ಸೈಡ್ ನಮ್ಮ ಸೈಡ್ ನಾವು ಬಂದಿದ್ವಿ. ನಾವು ರೈಟ್ ಇದ್ರೆ ರೈಟು, ಲೆಫ್ಟ್ ಇದ್ರೆ ಲೆಫ್ಟ್. ಕರೆಕ್ಟ್ ನಾವು ಎಲ್ಲಿರ್ತಾವ ಅಂಬೋದು ಇಲ್ಲೇ. ಇದೇ ಥರ ಮ್ಯಾಕ್ ಹೋಗ್ಬಿಡ್ತೈತೆ ನೋಡಿ. ಶೇಪ್ ಹಾಕಿದ್ವಿ. ರೌಂಡ್ ಶೇಪ್ ಹಾಕಿದ ತಕ್ಷಣ ಎಲ್ಲ ಕಡೆ ಕಂಟ್ರೋಲ್ ನೋಡ್ಬೋದು. ಸುತ್ತನ ಕಡೆ ಗ್ರೀನ್ರಿ ಇದೆ, ಚೆನ್ನಾಗಿದೆ, ಕಾಣ್ತದೆ ವ್ಯೂ. ಆಮೇಲೆ ಈಗ ನಮ್ದೊಂದು ಶಾರ್ಟ್ ತಗೋಣ ಬನ್ನಿ. ಈಗ ಶಾರ್ಟ್ ಇಳಿಸೋಣ ನಮ್ಮದು. ಈ ಶಾರ್ಟ್ ತಗೊಂಡು ಹೋಗೋಣ. ಇದು ಲೆಫ್ಟ್, ಈ ಕಡೆ ರೈಟು ಕನ್ಫ್ಯೂಷನ್ ಆಗ್ಬಾರ್ದು. ಯಾಕಡೆ ನಮ್ದೊಂದು ಶಾರ್ಟ್. ಬರ್ತಿದೆ ಮತ್ತೆ ಅದು
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಥವೆಲ್ಲ ಇದ್ದರೆ ನಾವು ದೂರ ಎದ್ದು ಬಿಡಬೇಕು. ಯಾಕಂದರೆ ನೋಡ್ತಿರಲ್ಲ ಫುಲ್ ಲಾಂಗ್ ಹೋಯ್ತು, ನಮ್ಗೆ ಕಾಣಿಸ್ತಾ ಇಲ್ಲ. ಮೇಲೆ ಹೋಯ್ತು ಮೇಲೆ ತಗೋಣ. ಗಿಡ ಹತ್ರ ಬಂತು ನೋಡ್ಬೋದು, ಮೇಲೆ ಹೋಯ್ತು ಗಿಡ. ಆಮೇಲೆ ಫ್ರಂಟ್ ತಂದ್ಕೊಂಡು ಫ್ರಂಟ್ ಬರ್ತದೆ ನೋಡಿ. ಈಗ ನಮ್ಗೆ ಕರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈ ಕಡೆ ಕರು ಶಾಟ್ ಅಂತ ಗೊತ್ತಿಲ್ಲ ಇದು. ಕರು ಶಾಟ್ ಅಂದ್ರೆ ಎಸಲ್ಲ ಓಕೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬೇಡ ಗುರು, ಯಾಕಂದ್ರೆ ಡೇಂಜರ್ ಅದ. ನಮ್ಗೆ ಆಪ್ರೇಟ್ ಬರಲ್ಲ ಅಂತ ನಾವು ಏನ್ ಮಾಡಿಲ್ಲ. ಹುಷಾರಿರ್ಬೇಕು, ಭಾಳ ಲಾಂಗ್ ಕಳಿಸ್ಬಾರ್ದು. ಯಾವುದೇ ಪಕ್ಷಿಗಳು ಬಂದಿದ್ರೆ ನಮ್ಮ ಕಂಟ್ರೋಲ್ ಇಟ್ಕೊಂಡ್ಬಿಡೋದಿಲ್ಲ. 45 ಬ್ಯಾಟ್ರಿ ಪರ್ಸೆಂಟೇಜ್ ಬಂದವೆ. ಡೌನ್ ಮಾಡ್ಕೊಂಡು ಯಾವ ಕಾರಣಕ್ಕೂ ಮೇಲೆ ಹಚ್ಚಬಾರ್ದು. ಹೇಳಪ್ಪ, ನನಗೆ ಗೊತ್ತಿಲ್ಲ, ಅದಕ್ಕೆ ಶಾರ್ಟ್ ನೋಡ್ಬೋದು. ಒಂದು ವ್ಯೂ ತಗೋಣ, ಆ ವ್ಯೂ ಹೆಂಗಿರ್ತಂಬ ತೋರಿಸ್ತೀನಿ. ಗ್ಲೋಬಲ್ ಕಾರ್ಡ್ ತಗೊಂತೀನಿ. ಇಲ್ಲೊಂದು ವ್ಯೂ ಐತೆ, ಚೆನ್ನಾಗೈತೆ. ಆ ಮೂರಲ್ಲಿ ಒಂದು ಡ್ರೋನ್ ಹೊಡಿತೀನಿ ಅಂತ ಆಸೆ, ಆದ್ರೆ ಗೊತ್ತಿಲ್ಲ. ಆ ಮೂರಲ್ಲೆಲ್ಲ ಡ್ರೋನ್ ತೆಗಿಬೇಕಲ್ಲ ಒಂದು ಶಾರ್ಟ್ ಹೆಂಗೆ ಮಾಡಿ. ಅದ್ರಾಗ ಹಿಂಗೆ ಬರ್ಬೇಕು ಮತ್ತೆ ಕರೆಕ್ಟ್ ಬರುತ್ತೆ. ಅಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ, ಕ್ವಿಕ್ ಶಾಟು, ಮಾಸ್ಟರ್ ಶಾಟ್ ಅಂಬೋದು. ಇದರಲ್ಲಿ ಗ್ಲೋಬಲ್ ಶಾಟ್ ಅಂತ ಒಂದು ಇರುತ್ತೆ. ಆಲ್ರೆಡಿ ಡೆಮೋ ತರಿಸಿರ್ತಾರಂತ, ನನಗೂ ಗೊತ್ತಿಲ್ಲ. ಈಗ ಯಾವುದು ಶಾರ್ಟ್ ಬರುತ್ತೆ. ಈಗ ಯಾವ ಶಾಟ್ ಹಾಕಮ್ಮ? ಸರ್ಕಲ್ ಶಾಟ್ ಹಾಕಮ್ಮ. ಯಾವ್ದು ಹಾಕಮ್ಮ ಶಾಟ್? ಈಗ ಬೂಮ್ರಿಂಗ್ ಎಲ್ಲಿ ತಪ್ಪ? ಬೂಮ್ರಿಂಗ್ ಶಾಟ್ ಅಂತ ನೋಡಮ್ಮ. ಬೂಮ್ರಿಂಗ್ ಶಾಟ್ ಹೆಂಗ್ ಬರ್ತಂಬದು ಫುಲ್ ಬೂಮ್ರಿಂಗ್ ಶಾಟ್. ಸರ್ಕಲ್ ಅಲ್ಲಿ ಇದಾಕು బూమ్రింగ్ షాట్. ఎక్కడ కొంటావా బూమ్రింగ్? గింబాల్ ఎక్కడ ఉంటుంది? ಬೂಮ್ರಿಂಗ್ ಶಾಟ್. ಪರ್ಸೆಂಟೇಜ್ ಡಲ್ ಹಾಕೊಂತೈತೆ.
ಬೂಮ್ ರಿಂಗ್ ಹಾಕಿದ್ವಿ ಅಂದರೆ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡ್ತು ಅಲ್ಲೇ ಬಂದು ನಿಂದಿರುತ್ತೆ ಆ ಪಾಯಿಂಟಿಗೆ. ಮತ್ತೆ ಇಳಿಸ್ಕೊಂಬಿಡೋ ಜಲ್ದಿ, ಯಾಕಂದರೆ ಬ್ಯಾಟ್ರಿ ಕಲಾಸ ಆಗ್ತಿದೆ. ನಮ್ಮ ಹತ್ರ ಬ್ಯಾಟ್ರಿ ಒಂದಿದೆ, ನೋಡೋ ಕೈಯಲ್ಲಿದೆ, ಪ್ರಯತ್ನ ಮಾಡ್ತೀನಿ. ಕೈಯಲ್ಲಿ ಹಿಡಿದ್ರೆ ಏನೋ ನಾಷ್ಟ ಟ್ರೈ ಮಾಡೋಣ. ಮೀಟರ್ ಬೇಕು, ಮೀಟರ್ ಒತ್ತಿಟ್ಕೋಬೇಕಂತ ನನಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ಕಲಾಸ್ ಹೀಟ್ ಆಗಿದೆ. ಇದನ್ನ ಫಸ್ಟ್ ಆಫ್ ಮಾಡಿ ಹೇಳು ಇದರಲ್ಲಿರುವ ಡಾಟಾ ಟ್ರಾನ್ಸ್ಮಿಷನ್ ಮಾಡೋದು ಹೇಳು. ಇದರಲ್ಲಿ ಕ್ಲಿಪ್ಸ್ ಬರ್ಬೇಕಂದ್ರೆ ಮತ್ತೆ ಆನ್ ಮಾಡ್ಕೊಂಡು ಬರುತ್ತೆ, ಹಂಗೆ ಬರುತ್ತಾ? ಇದರಲ್ಲಿ ಕ್ಲಿಪ್ಸ್ ಬೇಕಂದ್ರೆ ಇಲ್ಲಿ ನೋಡೋಣ. ಕ್ಲಿಪ್ಸ್ ಅಲ್ಲಿ ಇಲ್ಲ, ಆನ್ ಆಗಿಲ್ಲ ತೊಡಕ. ನಾವು ಫಾಸ್ಟ್ ಆದ್ರೆ ನಾವು ಏನೇ ಮಾಡಲಿ ಗಿಂಬಲ್ ಹುಷಾರ್ಲಿದ್ದ ನೋಡ್ಕೋಬೇಕು. ಹಾಂ ವಿಡಿಯೋ ಕ್ಲಿಪ್ ಬೇಕಂದ್ರೆ ಇಲ್ಲಿ ಮೂಮೆಂಟ್ ಕ್ಲಿಪ್ ಇರ್ತೈತೆ. ವಿಡಿಯೋ ಕ್ಲಿಪ್ಸ್ ಮೂಮೆಂಟಾ ಕ್ಲಿಪ್ಸ್ ಇರ್ತದೆ. ಇದಾ ತಕಡೆ 2 ಆಗೈತೆ ನಮ್ಮದು. ಬ್ರೈಟ್ನೆಸ್ ಜಾಸ್ತಿ ಇದೆ. ಇದೆ ಅಲ್ಲ, ಇದೆ ಡೌನ್ಲೋಡಾ? ರೈಟ್, ಇಲ್ಲಿ ಡೌನ್ಲೋಡ್ ಮಾರ್ಕ್ ಇರುತ್ತೆ, ಡೌನ್ಲೋಡ್ ಕ್ಲಿಕ್ ಮಾಡಬೇಕು. ಫುಲ್ಲು ಅಂತ ಹೇಳಿದ್ರೆ ಫುಲ್ ಬರುತ್ತೆ, ಆಫ್ ಅಂದರೆ ಆಫ್ ಬರುತ್ತೆ. ಯಾಕಂದರೆ ಆಲ್ರೆಡಿ ನಾವು ನೋಡಿರೋದು ಬಿಟ್ಟು ಆಫ್ ಅಂದರೆ ಇಲ್ಲಿದ್ದು ಇಲ್ಲಿಗೆ ಬರುತ್ತೆ. ಫುಲ್ ಬೇಕಂದರೆ ಟೋಟಲ್ 2 ನಿಮಿಷ 6 ಸೆಕೆಂಡ್ ಐತಲ್ಲ, ಅದು ಕೂಡ ಬಂದುಬಿಡುತ್ತೆ. ಡೌನ್ಲೋಡ್ ಆಗ್ತಿದೆ. ಫಸ್ಟು ಬ್ಯಾಟ್ರಿ ಆ ಕ್ಲಿಪ್ ಇರ್ತಾವ, 2 ಕ್ಲಿಪ್, ಈ ಕಡೆ ಒಂದು ಈ ಥರ ಹಿಡ್ಕೊಂಡು ರಿಮೂವ್ ಮಾಡಬೇಕು. ಬರುವಂತಲ್ಲ. ಆಮೇಲೆ ಜಾಯ್ಸ್ಟಿಕ್ ಇಡ್ರ, ಜಾಯ್ಸ್ಟಿಕ್ ಅಂತಾರೆ, ಇದಕ್ಕೆ ಸಪ್ರೇಟ್ ಆದ ಪ್ಲೇಸ್ ಕೊಟ್ಟರೆ ಈ ಜಾಯ್ಸ್ಟಿಕ್ ಎಲ್ಲ ರಿಮೂವ್ ಮಾಡಿ ಮತ್ತು ಈ ಕೇಬಲ್ ಇಲ್ಲೇ ರೊಟೇಟ್ ಮಾಡಿ ಇದ್ರ ಬಗ್ಗೆ ಏನು ಹೇಳ್ಬೇಕಪ್ಪ, ಡ್ರೋನ್ ಹೋಲ್ಡ್ ಮಾಡೋದು ಹೇಳಿ. ಟ್ರೈನರ್ ಆಗಿ ಕೊಡಬೇಕು. ಆಯ್ತು ಹೇಳ್ತೀನಿ. ಇದು ಫೋಲ್ಡ್ ಮಾಡಬೇಕು, ಹಿಂದಿನ ಕಾಲುಗಳನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ಥರ ಮಾಡಬೇಕು. ಆಮೇಲೆ ಫ್ರಂಟ್ ಮಾಡಿ ಜಸ್ಟ್ ಮೂಮೆಂಟ್ ಇರಬೇಕು. ಈ ಡ್ರೋನ್ ಬಂದ್ಬಿಟ್ಟು DJI Air 2S ಅಂತ. ಆಮೇಲೆ ಫಸ್ಟ್ ಇದು ಸ್ಲೋ ಆಗಿ ಮಾಡಬೇಕು, ಅಂದರೆ ಗಿಂಬಲ್ ಟಚ್ ಮಾಡಬಾರ್ದು ಕೈಗಳನ್ನ. ಆಮೇಲೆ ಇದು ಈ ಥರ ಹಿಂಗೆ ಫ್ಯಾನ್ ಎಲ್ಲ ರೆಕ್ಕೆಲ್ಲ ಒಂದು ಸೈಡ್ ಮಾಡಿ ಇದಕ್ಕೆ ಬೆಲ್ಟ್ ಕೊಟ್ಟಿರ್ತಾರೆ, ಬೆಲ್ಟ್ ಹಾಕೊಂಡು ಫಸ್ಟು ಮೌಂಟ್ ಆಗಿಬಿಡೋಣ. ಗಿಂಬಲ್ದೊಂದು ಸೇಫ್ಟಿ ಇರೋದು ಹಾಕ್ಬಿಟ್ರೆ ಮುಗಿದೈತೆ. ಇದನ್ನು ಹುಷಾರ್ಲಿದ್ದ ಕಾಪಾಡಬೇಕು. ಇದೆಲ್ಲ ಸೆನ್ಸರ್ 2 ಫ್ರಂಟು ಬ್ಯಾಕು ಸೆನ್ಸರ್ ಇತ್ತು, ಅದು ನಿಮ್ಗೆ ಹೇಳಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಟೈಮ್ ಸಿಕ್ಕರೆ ಇಷ್ಟು ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಬೆಲ್ಟ್ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಮುಗಿತು. ಬೆಲ್ಟ್ ಹಾಕಿ ಮೆಲ್ಟ್ ಮಾಡಿ ಮಾಡು. ರೆಕ್ಕೆ ಮತ್ತು ಇದ್ರಲ್ಲಿ ಬೀಳ್ಬಾರ್ದು, ಓಕೆನಾ? ಏನಾಗಲ್ಲ ಬಿಡು. ಮತ್ತೇನಾದ್ರೂ ಏನು ಮಾಡ್ತಪ್ಪ, ಒಳಗಡೆ ಇರಲವ, ಒಳಗಡೆ ಇರ್ಬೇಕಂತ ಸೇಫ್ಟಿ. ಮತ್ತೆ ಸೇಫ್ಟಿ ಬೇಕು. ಇಷ್ಟು ಪ್ಯಾಕ್ ಆಗಿ ಅಲ್ಲಿ ಏನೋ ಮುರಿತೇನೆ ಊಟ ಇಟ್ಟಿದ್ದು ಸರಿ ಅದನ್ನು ಈ ಕರೆಕ್ಟಲ್ಲಿ ನನಗೆ ಹಿಂಗೆ ಇಡ್ಬೇಕು. ಹಂಗೆ ರೈಟ್. ಇವತ್ತಿಗೆ ಈ ವಿಡಿಯೋ. ನೆಕ್ಸ್ಟು ವಿಡಿಯೋ ಏನಪ್ಪ ಅಂದರೆ ಫ್ರೀ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಅಂದರೆ DM ಅಲ್ಲಿ ನಮಗೆ ಕಮೆಂಟ್ ಹಾಕಿ ಫೋಟೋಶೂಟ್ ಯಾರು ಮಾಡ್ಬೇಕಂದ್ರೆ, ಅಂದರೆ ನಾಳೆ ಫೋಟೋಶೂಟ್ ಫ್ರೀಯಾಗಿ ಮಾಡಿಕೊಡೋಮ ಅಂತ ಅಂದ್ಕೊಂಡಿನಿ. ಯಾರಾಗಲೂ ಕಮೆಂಟ್ ಯಾರೇ ಆಗ್ತಿರು ಜಾಸ್ತಿ, ಮತ್ತು ಸಬ್ಸ್ಕ್ರೈಬ್ಲಿದ್ದ ಒಂದು ಏನೇನು ಕಮೆಂಟ್ ಆಗಿ ಬರ್ದಪ್ಪ ಅಂದರೆ ನಾಳೆ ಅವ್ರಿಗೆ ಫೋಟೋಶೂಟು ಫ್ರೀಯಾಗಿ ಮಾಡಿಕೊಡ್ತಾನೆ. ಬಾಯ್.